ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಮಾರುತಿ ಸುಜುಕಿಯವರ ಈಕೋ ಕಾರ್. ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲು ಬನ್ನಿ, ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಬಂಧುಗಳೇ, ಈ ಕಾರನ್ನು ವ್ಯಾನ್ ಅಂತಲೂ ಕರೀತಾರೆ, ಯಾಕಂದರೆ ಇದರ ಬಾಡಿ ಬಿಲ್ಡ್ ಆ ಥರ ಇದೆ, ಸ್ಮಾಲ್ ವ್ಯಾನ್ ಥರ ಇದೆ. ಇನ್ನೊಂದೇನೆಂದರೆ ಈ ಗಾಡಿ ಸ್ವಲ್ಪ ಉದ್ದವು ಜಾಸ್ತಿ. ಅದೇ ರೀತಿ ಇದರ ಸೈಡಲ್ಲಿ ನಿಮಗೆ ನೋಡ್ಬೋದು, ಸೈಡ್ ಭಾಗವನ್ನು ನೋಡಲಿ ಸ್ಮಾಲ್ ವ್ಯಾನ್ ಥರನೇ ಇದೆ ನಿಮಗೆ. ಮತ್ತು ಇದರ ಹಿಂದೆ ನೋಡಬೇಕಾದ್ರೆ ಬ್ಯಾಕ್ ಸೈಡ್ ಡಿಕ್ಕಿ ಒಂದು ಸಲ ನೋಡೋಣ ಯಾವ ರೀತಿಯಲ್ಲಿ. ಹಿಂದೆಯಿಂದ ನೋಡಿದರೆ ಕಾರು ತುಂಬ ಸುಂದರವಾಗಿ ಕಾಣ್ತಾ ಇದೆ, ಯಾಕಂದರೆ ಮಾರುತಿ ಸುಜುಕಿ ಅವರ ಎಲ್ಲ ಕಾರುಗಳು ತುಂಬ ಸುಂದರವಾಗಿ ಬಿಲ್ಡ್ ಮಾಡ್ತಾರೆ, ಅವರು ತಯಾರು ಮಾಡ್ತಾರೆ. ಮತ್ತು ಈ ಕಾರು 5 ಕಲರ್ಗಳಲ್ಲಿ ಮಾರ್ಕೆಟ್ಗಳಲ್ಲಿ ಲಭ್ಯವಿದೆ. ಅಂದರೆ ಬ್ಲೂ ಕಲರ್ ಮತ್ತು ಬ್ಲ್ಯಾಕು, ಸಿಲ್ವರ್, ವೈಟ್ ಮತ್ತು ಗ್ರೇ ಕಲರಲ್ಲಿ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ಗಳಲ್ಲಿ ಬುಕ್ ಮಾಡ್ಬೋದು. ಇದರ ಹೆಡ್ಲೈಟ್ ನೋಡ್ಬೋದು, ಬಲ್ಬು, ಇಂಡಿಕೇಟ್ರ್ ಕೂಡ ಬಲ್ಬು, LED ಯಾವುದಿಲ್ಲ. ಅದೇ ರೀತಿ ಇದರ ಡ್ರಿಲ್ ಕೂಡ ಮಾರುತಿ ಸುಜುಕಿ ಅವರ ಲೋಗೋದೊಂದಿಗೆ ಡ್ರಿಲ್ ಭಾಳ ಸುಂದರವಾಗಿ ಕಾಣ್ತಾ ಇದೆ. ಇದು ಪಾರ್ಕಿಂಗ್ ಲೈಟ್ ಫ್ರಂಟ್ ಮೇಲ್ಗಡೆನೇ ಇದೆ, ಪರವಾಗಿಲ್ಲ, ಇದು ಇರಲೇಬೇಕು, ಇದು ಕಾರಿನ ನಿಯಮ. ಮತ್ತು ಇದರ ಬಂಪರ್ ನೋಡ್ಬೋದು, ನಿಮಗೆ ಫುಲ್ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಫಾಗ್ ಲೈಟಿಗೆ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ, ತುಂಬ ಸುಂದರವಾಗಿದೆ. ಅದೇ ರೀತಿ ಇಲ್ಲಿ ಸನ್ವೈಸರ್ ಕೂಡ ಇದೆ ಕಾರ್ನಲ್ಲಿ. ಇದು ಯಾವುದೇ ಕಾರಣಕ್ಕೂ ಗಾಡಿ ಪರ್ಚೇಸ್ ಇದೆಲ್ಲ ಹಾಕಿಸುವುದರಿಂದ ಕಾರ್ ಸ್ವಲ್ಪ ಸುಂದರವಾಗಿ ಕಾಣುತ್ತೆ, ಇನ್ನೂ ಸ್ವಲ್ಪ ಸುಂದರವಾಗಿ ಕಾಣುತ್ತೆ. ಡ್ರೈವರ್ ಸೀಟ್ ಕೆಳಗಡೆನೆ 32 ಲೀಟರ್ ಕೆಪಾಸಿಟಿ ಇರುವ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಅದೇ ರೀತಿ ಇದರಲ್ಲಿ ಫುಟ್ ಸ್ಟೆಪ್ ಕೂಡ ಸುಂದರವಾಗಿ ಕಾಣ್ತಾ ಇದೆ, ಇದು ಕೂಡ ಆಕ್ಸೆಸರೀಸಲ್ಲೇ ಬರುವುದು. ಇನ್ನು ಹಿಂದ್ಗಡೆ ಇರುವ ಬ್ರೇಕ್ ಲೈಟ್ ಮತ್ತು ಇಂಡಿಕೇಟರ್ ಲೈಟ್ ನೋಡಿ, ಇದು ಸ್ವಲ್ಪ ಸುಂದರವಾಗಿ ಕಾಣ್ತಾ ಇದೆ. ಇದರಲ್ಲಿ ಯಾವುದೇ ಅಪ್ಡೇಟ್ ಇಲ್ಲ. ಇದು 2023 ಮಾಡೆಲ್ ಕಾರು. ಈ ಕಾರಲ್ಲಿ ಇನ್ನೂ ಹಲವಾರು ಅಪ್ಡೇಟ್ಗಳಿವೆ, ಮುಂದಕ್ಕೆ ತೋರಿಸ್ತೀನಿ. ಅದೇ ರೀತಿ ಇದರ ಬ್ಯಾಕ್ ಸೈಡ್ ಡಿಕ್ಕಿಯಲ್ಲಿ ಈಕೋ ಪ್ರಿಂಟ್ ಬರೆದು ನೋಡ್ಬೋದು, ತುಂಬ ಸುಂದರವಾಗಿದೆ. ಅದೇ ರೀತಿ ಮಾರುತಿ ಸುಜುಕಿ ಅವರ ಲೋಗೋ ಕೂಡ ಡಿಕ್ಕಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಹಿಂದ್ಗಡೆ ಇರುವ ಬಂಪರಲ್ಲಿ ಅದೊಂದು ಡಾಟ್ ಮತ್ತು ಇನ್ನೊಂದು ಡಾಟ್ ಇದೆ. ಈ ಡಾಟ್ ಎರಡೂ ಕೂಡ ಇದು ಕಾರಲ್ಲಿರೋ ಸೆನ್ಸರ್. ನೀವು ಬ್ಯಾಕ್ ರಿವರ್ಸ್ ತೆಗೆಯುವಾಗ ಸೆನ್ಸರ್ ಸೈರನ್ ಆಗುವಂಥದ್ದು. ಅದೇ ರೀತಿ ಇದು ಗ್ಲಾಸಲ್ಲಿರೋದು ಬ್ರೇಕ್ ಲೈಟ್. ಅದರ ಮೇಲೆ ನೋಡಿ, ಇದು ಸ್ಪಾಯ್ಲರ್, ಇದು ಕಾರ್ ಆಕ್ಸೆಸರೀಸಲ್ಲಿ ಬರೋದು. ಇದೆಲ್ಲ ಹಾಕಿಸುವುದರಿಂದ ಕಾರಿನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸ್ಬೋದು, ಕಾರು ಇನ್ನಷ್ಟು ಸುಂದರವಾಗಿ ಕಾಣುತ್ತೆ. ಅದೇ ರೀತಿ ಇದರ ಟೈರ್ ಬಂದು ನೋಡಿದರೆ 13 ಇಂಚ್ ಟೈರು. ಇದು ಬೇಸ್ ಮಾಡೆಲ್, ಟಾಪ್ ಮಾಡೆಲ್, ಮಿಡಲ್ ಆಪ್ಷನ್ ಯಾವ ತೆಗೆದ್ರೂ ಕೂಡ ಇದರಲ್ಲಿ ಮ್ಯಾಗ್ವಿಲ್ ಬರಲ್ಲ. ಬೇಕಾದರೆ ನಿಮಗೆ ಆಕ್ಸೆಸರೀಸಲ್ಲಿ ಹಾಕಿಸ್ಕೊ. ಇದರ ಮಿಡಲ್ ಡೋರ್ ಓಪನ್ ಮಾಡುವುದಂದರೆ ಸ್ಲೈಡ್. ಇದು ಬೇರೆ ಕಾರ್ ಥರ ಅಲ್ಲ ಇದರ ಡೋರು. ಆ್ಯಕ್ಚುಲಿ ಇದನ್ನು ಆ ಕಡೆಯಿಂದ ಓಪನ್ ಮಾಡಬೇಕಿತ್ತು, ಯಾಕಂದರೆ ಅಲ್ಲಿಂದ ಇನ್ನು ಬ್ಯಾಕ್ ಸೈಡಿಗೆ ಹೋಗಲಿಕ್ಕೆ ವೇ ಇರೋದು ಅಲ್ಲಿಂದನೇ. ಅಂದರೆ ಅಲ್ಲಿ ಕೆಳಗೆ ಕೆಸರು ಇರುವುದರಿಂದ ನಾನು ಈ ಕಡೆಯಿಂದ ಓಪನ್ ಮಾಡಿದ್ದೇನೆ. ಯಾಕಂದರೆ ನಾನು ತೋರಿಸ್ತೇನೆ ಅಲ್ಲಿ ನಿಮಗೆ ಹಿಂದ್ಗಡೆ ಯಾವ ರೀತಿ ಹೋಗ್ಲಿಕ್ಕೆ ಆಗೋದು ಅಂತ. ಅಲ್ಲಿ ಒಂದು ಸೀಟಿಗಿರುವಂಥ ಸ್ಪೇಸನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಕಾರ್ ಬಂದು 5 ಸೀಟ್ ಕಾರು. ಇದರ ಮಿಡಲ್ ಸೀಟನ್ನು ನಾವು ಫಿಟ್ ಮಾಡಿರೋದು. ಇಲ್ಲಿಂದಾಗಿದೆ ಇದರ ಬ್ಯಾಕ್ ಸೈಡ್ ಹೋಗೋದು, ಅಲ್ಲಿ ನಾನು ತೋರಿಸ್ತಿದ್ದೇನಲ್ಲ, ಇದು ಪ್ಯಾಸೆಂಜರ್ಗೆ ಹಿಡಿಯುವಂಥ ಕೈ ಹಿಡೀಲಿಗೋಸ್ಕರ ಸಪೋರ್ಟಿಂಗ್ ಎಲ್ಲ ಆಪ್ಷನ್ಗಳು ಇದರಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇದರ ಹಿಂದ್ಗಡೆ ನೋಡೋಣ. ಆ್ಯಕ್ಚುಲಿ ಇದು ಮಿಡಲಲ್ಲಿರೋ ಸೀಟು ಬ್ಯಾಕ್ ಸೈಡ್ ಫುಲ್ ಖಾಲಿ ಇರೋದು. ಅಂದರೆ 5 ಸೀಟರಲ್ಲಿ AC ಬರುತ್ತೆ, ಆದ್ದರಿಂದ ನಾವು 5 ಸೀಟರ್ ತೆಗೆದಿರೋದು. ಮಿಡಲಲ್ಲಿರೋ ಸೀಟ್ ನಾವು ಫಿಟ್ ಮಾಡಿದ್ವಿ ಅಷ್ಟೇ. ಮತ್ತು ನಿಮಗೆ AC ಇಲ್ಲ ಬೇಡ ಅಂದರೆ 7 ಸೀಟ್ ಗಾಡಿ ತಗೊಳ್ಬೋದು, ಅದು ಇದೇ ರೀತಿ ನಿಮಗೆ ಸೀಟ್ರಲ್ಲಿ ಸಿಗುತ್ತೆ.
ಒಳಗಿಂದ ನೀವು ಬ್ಯಾಕ್ ಸೈಡ್ ಇದರ ಒಳಗೆ ಫುಲ್ ನೋಡ್ಬೋದು, ಎಲ್ಲ ಸುಂದರವಾಗಿದೆ ನೋಡ್ಬೋದು. ಟೋಟಲ್ ಆಗಿ ಕಾರಿಂದ ನೋಡುವಾಗ ಥರನೇ ಕಾಣ್ತಾ ಇದೆ ನಿಮಗೆ, ಯಾವುದೇ ಬೇರೆ ಥರ ಯಾವುದೇ ಕಾಣ್ತಾ ಇಲ್ಲ. ಅದೇ ರೀತಿ ಇದರ ಲಾಕ್ ಬೇಸ್ ಮಾಡಲ್ ಬಿಲ್ಡ್ ಮಾಡಿದ್ದಾರೆ. ಇದರ ಕೂಡ ಇದರ ಲಾಕ್ ನೋಡ್ಬೋದು, ಎಲ್ಲ ಬೇಸ್ ಮಾಡಲ್. ಅದೇ ರೀತಿ ನಿಮಗೆ ವಿಂಡೋ ಗ್ಲಾಸ್ ಕ್ಲೋಸಿಂಗ್ ಮತ್ತು ಕ್ಲೋಸ್ ಔಟ್ ಎಲ್ಲ ಫುಲ್ ರೋಲಿಂಗಲ್ಲಿರೋದು. ಅಂದರೆ ಬೇಸ್ ಮಾಡಲಲ್ಲಿ ಇದರದ್ದು ಬಿಲ್ಡ್ ಮಾಡಿದ್ದಾರೆ. ಪ್ರಾಬ್ಲಮ್ ಏನಿಲ್ಲ, ಯಾಕೆಂದರೆ ಸ್ವಲ್ಪ ಚೀಪಲ್ಲಿ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ಮತ್ತು ನಾವು ಕೋ ಡ್ರೈವರ್ ಸೀಟ್ ಹತ್ರ ಹೋಗೋಣ. ಇದರಲ್ಲಿ ಅಪ್ಡೇಟಿಂಗ್ ಏನಂದರೆ 2 ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಒಂದು ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲ್ಗಡೆ, ಇದು ಡ್ಯಾಶ್ ಬೋರ್ಡ್, ಇದರ ಒಳಗಡೆ ಏನಿಲ್ಲ, ಅದರ ಮೇಲ್ಗಡೆ ಅದು ಏರ್ ಬ್ಯಾಗ್ಸ್ ಇರೋದು. ಅದೇ ರೀತಿ ಇದು ಎ ಸಿ ಎಲ್ಲ ಬೇಸ್ ಮಾಡಲಲ್ಲಿ ಇದೆ. ಮತ್ತು ಇದರ ಮೇಲೆ ಬಂದು ನೋಡಿ ಸ್ಪೀಕರ್ದು ಸ್ಪೇಸ್ ಕೊಟ್ಟಿದ್ದಾರೆ. ಆದರೆ ಟೇಪ್ ಏನಿಲ್ಲ ಇದರಲ್ಲಿ, ಎಲ್ಲ ನಾವು ಹಾಕಿಸ್ಕೊಳ್ಬೇಕು, ಆಕ್ಸೆಸರೀಸಲ್ಲಿ ಹಾಕಿಸ್ಕೊಳ್ಬೇಕಲ್ಲ. ಮತ್ತು ಈ ಕಾರನ್ನು ಹಲವಾರು ಟ್ರಾವೆಲ್ ಬ್ಲಾಗ್ ಮಾಡೋರೆಲ್ಲ ಯೂಸ್ ಮಾಡ್ತಾರೆ. ಯಾಕಂದರೆ ತುಂಬ ಇದರಲ್ಲಿ ಲಾಂಗ್ ಟ್ರಿಪ್ಪೆಲ್ಲ ಹೋಗುವಾಗ ಫ್ರೀಡಮ್ ಆಗಿ ಹೋಗ್ಬೋದು. ತುಂಬ ನಮ್ಮದು ಲಗೇಜ್ ಎಲ್ಲ ತಗೊಂಡು ಹೋಗ್ಬೋದು, ತುಂಬ ಸ್ಪೇಸ್ ಇದೆ ಈ ಕಾರಲ್ಲಿ ಹಾಗೆ. ಮತ್ತು ಇದು ಕೋ ಡ್ರೈವರ್ ಹತ್ರ ಇರುವ ಡೋರು, ಇದರಲ್ಲಿ ಎಕ್ಸ್ಟ್ರಾ ಡೋರ್, ಇದು ಗ್ಲಾಸ್ ಎಕ್ಸ್ಟ್ರಾ ಬಟನ್ ಎಲ್ಲ ಬರುತ್ತೆ, ಅದು ಯಾವುದೇನಿಲ್ಲ, ನಾರ್ಮಲ್ ಆಗಿ ಇದೆ. ಕೋ ಡ್ರೈವರ್ ಹತ್ರ ಇರೋದು ಒಂದೇ ಒಂದು ಎಕ್ಸ್ಟ್ರಾ ಅಂದರೆ ಇದು ಅವರ ಸೀಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಏನು ಕೋ ಡ್ರೈವರ್ ಸೀಟಲ್ಲಿ ಏನು ತುಂಬ ಏನಿಲ್ಲ ಸ್ಪೆಷಲಾಗಿ. ಅದೇ ರೀತಿ ಇದು ಚಾರ್ಜರ್ ಅಡಾಪ್ಟರ್, ಮತ್ತು ಇದೊಂದು ಫೋನ್ ಇಡುವಂಥ ಒಂದು ಸ್ಪೇಸ್ ಇದೆ ಅಷ್ಟೇ. ಮತ್ತು ಟೇಪ್ ರೆಕಾರ್ಡಿಗೆ ಕೊಟ್ಟುವ ಸ್ಪೇಸ್. ಅದೇ ರೀತಿ ಇದು ಎ ಸಿದು ಅಡ್ಜಸ್ಟ್ಮೆಂಟ್ ಮಾಡುವ ಒಂದು ಇದು, ಮತ್ತು ಇದೊಂದು ಎ ಸಿ ಅಷ್ಟೇ. ನಿಮಗೆಲ್ಲ ಕರೆಕ್ಟಾಗಿ ನೋಡ್ಬೋದು. ಡಿಸೈನ್ ಎಲ್ಲ ಬೇಸಿಕ್ ಡಿಸೈನ್ ಇದು. ಕೆಳಗೆ ಬಾಟಲ್ ಇಡುವಂಥ ಸ್ಪೇಸೆಲ್ಲ ಇದೆ. ಇನ್ನು ನಾವು ಡ್ರೈವರ್ ಸೀಟ್ ಹತ್ರ ಬರೋಣ, ಏನೆಲ್ಲ ಸ್ಪೆಷಲ್ ಇದೆ ನೋಡೋಣ, ಅಪ್ಡೇಟ್ ಎಲ್ಲ ಏನೆಲ್ಲ ಇದೆ ಅಂತ. ಇಲ್ಲಿ ತುಂಬ ಅಪ್ಡೇಟ್ ಏನಿಲ್ಲ. ಡ್ರೈವರ್ ಡೋರ್ ಕೂಡ ಅದೇ ಥರ ನಾರ್ಮಲ್. ಕೆಲವೊಂದು ಕಾರುಗಳಲ್ಲೆಲ್ಲ ಡ್ರೈವರ್ ಸೀಟ್ ಹತ್ರ ನಿಮಗೆ ಇದು ಬರುತ್ತೆ, ಒಂದು ಎಕ್ಸ್ಟ್ರಾ ಎಲ್ಲ ಕಂಟ್ರೋಲಲ್ಲಿ ಡ್ರೈವರ್ ಸೀಟ್ ಹತ್ರ ಬರುತ್ತೆ, ಅದೇನಿಲ್ಲ ಇದರಲ್ಲಿ. ಮತ್ತು ಬೇರೆ ಏನಂದರೆ ನೋಡ್ಬೋದು ಡ್ರೈವರ್ ಸೀಟ್ ಹತ್ರ ಇದರದ್ದು ವಿಂಡೋ ಎಲ್ಲ ಸೇಮ್ ಅದೇ ಥರ. ರೋಲ್ ಮಾಡೋದು, ಲಾಕು ಅದೇ ಥರ ತೆಗೆಯೋದು ನೋಡ್ಬೋದು ನೋಡಿ, ಅದೇ ಸೇಮ್. ಎಕ್ಸ್ಟ್ರಾ ಆಪ್ಷನ್ ಎಲ್ಲ ಕಂಟ್ರೋಲ್ ಏನು ಡ್ರೈವರ್ ಸೀಟ್ ಹತ್ರ ಏನಿರಲ್ಲ, ಯಾಕೆಂದರೆ ಇದರದ್ದು ಬೇಸ್ ಮಾಡಲ್ ಆಗಿರೋದರಿಂದ ಈ ಥರ ಬಂದಿದೆ. ಮತ್ತು ಇದನ್ನು ಕಾರು ಇನ್ನೂ ಬೇರೆ ಕಮರ್ಷಿಯಲ್ಗೋಸ್ಕರ ಯೂಸ್ ಮಾಡೋದರಿಂದ ಈ ಥರ ಬಿಲ್ಡ್ ಮಾಡಿದ್ದಾರೆ. ಇದರ ಡಿಸೈನ್ ನೋಡಿ, ಫುಲ್ ಬೇಸ್ ಮಾಡಲ್ ಡಿಸೈನ್ ಇದು ಮಾಡಿದ್ದಾರೆ. ಗೇರ್ ಬಂದು ಮ್ಯಾನ್ಯಲ್ ಗೇರು, ಇದರಲ್ಲಿ ಆಟೋಮೆಟಿಕ್ ಅಂತೂ ಬರೋದಿಲ್ಲ. ಆಟೋಮೆಟಿಕಲ್ಲಿ ಬಂದರೆ ಕಾರಂತೂ ಬೇರೆ ಲೆವೆಲ್ಗೆ ಬರುತ್ತೆ. ಇದು ಸೀಟ್ ಅಡ್ಜಸ್ಟ್ಮೆಂಟು. ಮತ್ತು ಇದರದ್ದು ಇನ್ನೊಂದು ಏರ್ ಬ್ಯಾಗ್ ಬರೋದಂದರೆ ಇಲ್ಲಿ ಇದು ಸ್ಟೇರಿಂಗ್ ಹತ್ರ ಒಂದು ಏರ್ ಬ್ಯಾಗ್ ಇದೆ. ಮತ್ತು ಇದರ ಸ್ಟೇರಿಂಗ್ ಬಂದು ಎಕ್ಸ್ಪ್ರೆಸ್ಸು, ವ್ಯಾಗ್ನರ್ ಆ ಥರದ ಸ್ಟೇರಿಂಗ್. ಇದು ಬಹಳ ಸುಂದರವಾಗಿದೆ, ಚೆಂದವಾಗಿ ಅಂದವಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಅದೊಂದು ರೋಲ್ ಥರ ಇದೆಯಲ್ಲ, ಅದು CNGಗೆ ಮತ್ತು ಪೆಟ್ರೋಲಿಂದ CNGಗೆ ಟರ್ನ್ ಇದು ಮಾಡೋದು, ಫ್ಲಿಪ್ ಮಾಡುವಂಥ ಇದು ರೋಲ್ ಅದು. ಮತ್ತು ನೀವು ಮಾಡಿಫೈ ಮಾಡಿದರೆ ಅಲ್ಲಿ ಆ 4 ಬಟನಲ್ಲಿ ಬರುತ್ತೆ, ಅಲ್ಲಿ ಎಲ್ಲ ಬಟನ್ ಬರುತ್ತೆ ಮಾಡಿಫಿಕೇಷನ್ ಮಾಡಿದ್ದು. ಅಲ್ಲಿ ಫಾಗ್ ಲೈಟ್ ಇದೆಲ್ಲ ಬಟನ್ ಅಲ್ಲಿ ಬರುತ್ತೆ. ಇದು ಇಂಡಿಕೇಟ್ರು ಆಪ್ರೇಟ್ ಮಾಡುವಂಥ ಇದು ಇಂಡಿಕೇಟರ್ ಮತ್ತು ಹೆಡ್ಲೈಟ್ ಎಲ್ಲ. ಇದು ವೈಪರು ಸ್ಲೋ ಫಾಸ್ಟ್ ಅದರ ಅಡ್ಜಸ್ಟ್ಮೆಂಟಲ್ಲಿ ಮಾಡೋದು. ಅದೇ ರೀತಿ ಅದರ ವಾಟರ್ ಸ್ಪ್ರಿಂಕ್ಲ್ ಮಾಡೋದೆಲ್ಲ ಇದರಲ್ಲಿ. ಅದೆಲ್ಲ ಕಾರ್ ನಾರ್ಮಲ್ ಇರೋ ಥರನೇ ಇದೆ. ಮೊದಲಿರೋ ಈಕೋಗೂ ಈ ಥರದ ಇವಾಗ ಬರುವ ನ್ಯೂ ಈಕೋಗೂ ಸ್ವಲ್ಪ ತುಂಬ ಜಾಸ್ತಿ ಅಪ್ಡೇಟ್ ಅಂದರೆ ಇದೇ ಇರೋದು. ಇದು ಬಂದು ನಿಮಗೆ ಸನ್ವೈಸರ್,
ಇದು ಡ್ರೈವರಿಗೆ ಬಿಸಿಲಲ್ಲಿ ಹೋಗುವಾಗ ಸನ್ಲೈಟ್ ಕಣ್ಣಿಗೆ ಡೈರೆಕ್ಟ್ ಕಣ್ಣಿಗೆ ಹೊಡೆಯುವುದನ್ನು ತಪ್ಪಿಸಲಿಗೋಸ್ಕರ ಇದನ್ನು ಕಾರಲ್ಲಿ ಕೊಟ್ಟಿದ್ದಾರೆ. ಇದೇ ಥರದ್ದು ಕೋ ಡ್ರೈವರ್ ಸೀಟಲ್ಲಿಯೂ ಇದೆ, ಯಾಕಂದರೆ ಇದರಿಂದ ಕೆಲವೊಂದು ಸಲ ಆಕ್ಸಿಡೆಂಟ್ ಕೂಡ ಆಗುತ್ತೆ. ತುಂಬ ದೊಡ್ಡ ವಿಷಯನಲ್ಲ ಇದೆಲ್ಲ ಕಾರಲ್ಲಿ ಇರುವಂಥ. ಮತ್ತು ಇದೊಂದು ಮಿರರ್ ನೋಡ್ಬೋದು. ಕೆಲವೊಂದು ಕಾರುಗಳಲ್ಲೆಲ್ಲ ಇದು ಆಟೋಮೆಟಿಕ್ ಆಗಿ ರೊಟೇಟ್ ಆಗುತ್ತೆ. ಇದು ಇಲ್ಲಿ ಮಾತ್ರ ನಾವು ಕೈಯಲ್ಲೇ ರೊಟೇಟ್ ಮಾಡಬೇಕು. ಮತ್ತು ಇದು ಲೈಟ್ ಎಲ್ಲ ನಾರ್ಮಲ್ ಆಗಿ ಎಲ್ಲ ಕಾರುಗಳಲ್ಲಿರುವಂಥ ಲೈಟ್ ಇದು. ಅದೇ ರೀತಿ ನಾವಿನ್ನು ಬ್ಯಾಕ್ ಸೈಡ್ ನೋಡಿ, ಇದು 7 ಸೀಟರ್ ಗಾಡಿ ಆಗಿರೋದ್ರಿಂದ ಹಿಂದ್ಗಡೆ 3 ಜನ, ಮಿಡ್ಲಲ್ಲಿ ಇಬ್ಬರು ಮತ್ತು ಫ್ರಂಟ್ ಇಬ್ಬರು, ಟೋಟಲ್ 7 ಸೀಟರ್ ಇದು. ಮತ್ತು ನೀವು ಕೆಳಗೆ ನೋಡಿ, ಇದು ಕ್ಲಚ್ಚು, ಬ್ರೇಕ್ ಮತ್ತು ಆಕ್ಸಿಲೇಟರ್ ಎಲ್ಲ ಇದೆ. ಇದೆಲ್ಲ ನಾರ್ಮಲ್ ಕಾರ್ ಥರನೇ ಇದೆ. ಇನ್ನು ನೋಡಬೇಕಂದ್ರೆ ಇದು ಡ್ರೈವಿಂಗ್ ಸೀಟು ಹೈಟ್ ಹೆಚ್ಚು ಕಮ್ಮಿ ಇರುವವರೆಗೆ ಈ ಸೀಟು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿರೋದು. ಮತ್ತು ಈಕೋ ಕಾರಲ್ಲಿ ದೊಡ್ಡೊಂದು ಅಪ್ಡೇಟ್ ಅಂದರೆ ಇದೆ. ಮೊದಲು ಅನಲಾಗ್ ಇತ್ತು ಇದರ ಸ್ಪೀಡ್ ಮೀಟ್ರ್, ಇವಾಗೆಲ್ಲ ಡಿಜಿಟಲಲ್ಲಿ ಮಾಡಿದ್ದಾರೆ. ನೋಡ್ಬೋದು ಸ್ಪೀಡ್ ಮೀಟ್ರ್ ಮತ್ತು ಅಲ್ಲಿ ಕಿಲೋಮೀಟ್ರು ಮತ್ತು ಫ್ಯೂಲ್ ರೇಟು ಎಲ್ಲ ಡಿಜಿಟಲಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಸೀಟ್ ಬೆಲ್ಟ್ ಸಿಂಬಲ್ ತೋರಿಸ್ತಾ ಇದ್ದಾರೆ, ನೋಡ್ಬೋದೆಲ್ಲ. ಇದು ಹೊಸ ಕಾರಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಮತ್ತು ಇಲ್ಲಿ ನೋಡಿ, ಬೋನೆಟ್ ಓಪನ್ ಮಾಡಿದೆ. ಇದು ಫುಲ್ ಮಾಡಿದರೆ ಅಲ್ಲಿ ಮುಂದೆ ಬೋನೆಟ್ ಓಪನ್ ಆಗುತ್ತೆ. ನೋಡಿ, ನಾನು ಫುಲ್ ಮಾಡಿದ್ದೇನೆ. ಇವಾಗ ಅಲ್ಲಿ ಸ್ವಲ್ಪ ಮೇಲೆ ಎತ್ತಿದರೆ ಸಾಕು. ನೋಡಿ, ಸ್ವಲ್ಪ ಮೇಲೆ ಎತ್ತಬೇಕಂತಿಲ್ಲ, ಫುಲ್ ಎತ್ತಬೇಕು. ಫುಲ್ ಎತ್ತಿ ಹಾಗೆ ಬಿಟ್ಟರೆ ನನ್ನ ತಲೆಗೆ ಹೊಡೆದು ಬಿಡುತ್ತೆ. ಸ್ವಲ್ಪ ಇಲ್ಲಿ ಲಾಕು ಕೂಡ ಮಾಡಬೇಕು. ನೋಡಿ, ಲಾಕ್ ಎಲ್ಲ ಮಾಡೋಣ. ಮೊದಲು ಲಾಕ್ ಎಲ್ಲ ಮಾಡಿದ ಮೇಲೆ ತುಂಬ ನಿಮಗೆ ಇದರ ಇಂಜಿನ್ ಎಲ್ಲವನ್ನು ತೋರಿಸ್ತೇನೆ. ಮೊದಲು ಲಾಕ್ ಮಾಡೋಣ, ಇಲ್ಲಾಂದರೆ ನನ್ನ ತಲೆ ಸ್ವಲ್ಪ ಹೋಗುತ್ತೆ. ತಲೆ ಹೇಗೆ ಹೊಡೆಯುತ್ತದೆ. ಬೇರೆ ಕಾರ್ ಥರನಲ್ಲ, ಮೇಲೆ ನಿಲ್ಲಲ್ಲ ಅದು. ಬನ್ನಿ ಬಂಧುಗಳೇ, ನೋಡೋಣ ಇಂಜಿನ್ ಎಲ್ಲ ಹೇಗಿದೆ ಅಂತ. ಇದರ ಬೋನೆಟ್ ಒಳಗೆ ನೋಡ್ಬೋದು, ಇದು ವೈಪರ್, ಇದು ವೈಪರ್ದು ಮೋಟ್ರು, ಇದು ವಾಟರ್, ಮತ್ತು ಆ ಕಡೆ ನೋಡಿ ಜಾಕ್, ಅದೇ ರೀತಿ ಕೂಲೆಂಟ್, ಆಯಿಲ್ ಎಲ್ಲ ಇಲ್ಲಿದೆ. ಇವಾಗ ನೋಡೋಣ ಇಂಜಿನ್ ಇಲ್ಲ ಬಂಧುಗಳೇ, ಇಂಜಿನ್ ಇಲ್ಲ, ಖಾಲಿ ಇಂಜಿನ್, ಫ್ಯಾನ್ ಮಾತ್ರ ಇಲ್ಲಿದೆ. ಇದು AC ಇದೊಂದು ಫ್ಯಾನ್ ಬಂಧುಗಳೇ, ವಿತೌಟ್ ಇಂಜಿನ್ ಇಲ್ಲದೆ ಓಡುವ ಗಾಡಿ ಇದು. ಬಂಧುಗಳೇ, ಭಯಪಡಬೇಡಿ, ಇದರಲ್ಲಿ ಇಂಜಿನ್ ಇದೆ, ಪೇಷನ್ಸ್ ಆಗಿರಿ, ತೋರಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಇದರ ಹಿಂದ್ಗಡೆ ಡಿಕ್ಕಿಯನ್ನು ಒಂದು ಸಲ ಓಪನ್ ಮಾಡಿ ನೋಡೋಣ, ಬನ್ನಿ ಸ್ನೇಹಿತರೆ. ಏನು ವಿಶೇಷ ಅಲ್ವಾ, ಈ ಥರನೂ ಅಪ್ಡೇಟ್ ಮಾಡ್ತಾರಾ ಈಕೋ ಕಾರ್ನ? ನಾನಂತ ಅಂದ್ಕೊಂಡಲೇ ಇಲ್ಲ. ಬಿಡಿ, ಇವಾಗ ಬನ್ನಿ ಡಿಕ್ಕಿಯನ್ನು ಓಪನ್ ಮಾಡಿ. ಬಂಧುಗಳೇ, ಡಿಕ್ಕಿಯನ್ನು ಓಪನ್ ಮಾಡಬೇಕಾದ್ರೆ ಕೀ ಹಾಕಿಕೊಂಡೆ ಓಪನ್ ಮಾಡಬೇಕು. ಆ ಕೀಯಲ್ಲಿ ದೊಡ್ಡ ಸೆಂಟ್ರಲ್ ಬಟನ್ ಏನಿಲ್ಲ, ನಾರ್ಮಲ್ ಬೇಸಿಕ್ ಕೀ. ಇದರ ಪ್ಲೇಸ್ನ ವಿಷಯ ಬಂದು ನೋಡೋದಾದರೆ, ಒಂದು ಕಾಲೇಜ್ ಬ್ಯಾಗನ್ನು ಒಂದು 5-6 ಕಾಲೇಜ್ ಬ್ಯಾಗ್ ಸ್ಟ್ರೈಟ್ ಇಡ್ಬೋದು. ಅದು ಬಿಟ್ಟರೆ ಲಗೇಜ್ ಬ್ಯಾಗನ್ನು ಅಡ್ಡವಾಗಿ ಎರಡು ಬ್ಯಾಗ್ ಇಡ್ಬೋದು. ಅದೇ ರೀತಿ ನಿಮಗೆ ಲಗೇಜ್ ಬ್ಯಾಗ್ ಟ್ರೋಲಿ ಥರ ಬರುತ್ತಲ್ಲ, ಆ ಲಗೇಜ್ ಬ್ಯಾಗನ್ನು ಇದರಲ್ಲಿ ಸ್ಟ್ರೈಟ್ ಮೇಲಕ್ಕೆ ಇಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದರ ಡಿಕ್ಕಿ ಡೋರು ಟಚ್ ಆಗುತ್ತೆ. 5 ಸೀಟರ್ ಗಾಡಿಯಲ್ಲಿ ಪ್ರಾಬ್ಲಮ್. ಬಂಧುಗಳೇ, ಕೊನೆಯದಾಗಿ ನಿಮ್ಮ ಇಂಜಿನ್ ಪ್ಲೇಸ್ ಬಂದೇ ಬಂತು. ಇದೇ ನೋಡಿ, ಡ್ರೈವರ್ ಸೀಟನ್ನು ಕೆಳಗಡೆ ಇರೋದು. ಮೊದಲು ಲಾಕ್ ತಪ್ಪಿಸಬೇಕು ಸೀಟಿದು. ನೋಡಿ, ಇದು 2 ಲಾಕ್ ತಪ್ಪಿಸಿದ ಮೇಲೆ ಇದರೊಳಗೆ ನೋಡಿ ಇಂಜಿನ್. ಯಪ್ಪ, ಏನು ಗುರು, ಇದು ಇಂಜಿನ್ ಫುಲ್ ಅಪ್ಡೇಟ್. ಇದು 1.2 ಲೀಟರ್ನ ಇಂಜಿನ್, 1197 cc. ಇದು ಸ್ವಿಫ್ಟು, ಅರ್ಟಿಗಾದಲ್ಲಿ ಸೇಮ್ ಇದೇ ಇಂಜಿನ್ ಇರೋದು. ಅದನ್ನು ಇವಾಗ ಮಾರುತಿ ಸುಜುಕಿ ಈಕೋದಲ್ಲಿ ಕೊಟ್ಟಿದ್ದಾರೆ ಇವರು. ಇದು ಕೂಡ ಒಂದು ಒಳ್ಳೆ ಅಪ್ಡೇಟ್. ಮತ್ತು ಈ ಕಾರಿನ ಪ್ರೈಸ್ ಬಂದು ಕಮ್ಮಿ ಅಂದರೆ 5.25 ಲಕ್ಷ. ಅದು 5 ಸೀಟರ್ ಪೆಟ್ರೋಲ್ ಗಾಡಿ. ಜಾಸ್ತಿ ಅಂದರೆ 1 ಲೀಟ್ರ್ ಪೆಟ್ರೋಲಿಗೆ 18-19 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಅದೇ ರೀತಿ 1 kg CNGಗೆ 24-26 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. 13-14-15 ಕಿಲೋಮೀಟರ್ ಸಿಗ್ತಾ ಇತ್ತು ಅಷ್ಟೇ.
ಇವಾಗ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ಮತ್ತು ಈ ಕಾರ್ನ ಉದ್ದವನ್ನು ನಿಮಗೆ ನೋಡ್ಬೋದು, ತುಂಬ ಉದ್ದ ಈ ಕಾರು. ಇದು ಉದ್ದ ಅಂದರೆ 3675 ಮಿಲಿಮೀಟ್ರ್ ಉದ್ದ ಇದೆ. ಅದೇ ರೀತಿ ಅಗಲ 1475 ಮಿಲಿಮೀಟ್ರ್ ಅಗಲ ಇದೆ. ಅದೇ ರೀತಿ ಹೈಟ್ ಬಂದು ಈ ಕಾರಿದ್ದು 1825 ಮಿಲಿಮೀಟ್ರು. ಮತ್ತು ಇದರ ವೆಯ್ಟ್ ತೂಕ ಬಂದು ಸರಿಸುಮಾರು 1 ಟನ್ನಷ್ಟಿದೆ. ಸರಿಸುಮಾರು 1 ಟನ್ ಅಂತ ಹೇಳ್ಬೋದು, ಅಂದರೆ 935 kg ಇದರ ತೂಕ ಇದೆ. ಮತ್ತು ಇದು ಮಾರ್ಕೆಟ್ಗಳಲ್ಲಿ 4 ವೇರಿಯಂಟ್ ಆಗಿ ಸಿಗುತ್ತೆ, ಅಂದರೆ 5 ಸೀಟರ್ ಪೆಟ್ರೋಲ್ ಗಾಡಿ, ಮತ್ತು 7 ಸೀಟರ್ ಪೆಟ್ರೋಲು, ಮತ್ತು 5 ಸೀಟರ್ ಪೆಟ್ರೋಲ್ ವಿತ್ AC, ಮತ್ತು 5 ಸೀಟರ್ CNG ವಿತ್ AC. ಈ ಕಾರನ್ನು ಮೋಡಿಫೈ ಮಾಡಿದರೆ ನೆಕ್ಸ್ಟ್ ಲೆವೆಲ್ ಮಿತ್ರರೇ, ನೆಕ್ಸ್ಟ್ ಲೆವೆಲ್. ಇವಾಗ ಇದರ ಸ್ಟೆಪ್ಪಿನಲ್ಲಿದೆ ಅಂತ ನೋಡೋಣ ಬನ್ನಿ. ಇದು ಡಿಕ್ಕಿಯ ಹಿಂದ್ಗಡೆ ಇರೋದು, ಅಡಿಯಲ್ಲಿ ಸ್ಟೆಪ್ಪಿನ್ ನೋಡಿ ಕರೆಕ್ಟಾಗಿ ಅವ್ರು ಲಾಕ್ ಮಾಡಿ ಇಟ್ಟಿದ್ದಾರೆ. ಫುಲ್ ರಾಂಗ್ ಥರ ಲಾಕ್ ಮಾಡಿದ್ದಾರೆ, ರಾಂಗ್ ಸಿಂಬಲಲ್ಲಿ. ಇದು ಇಕೋ ಕಾರ್ದು ಎಕ್ಸಾಸ್ಟ್ ನೋಡಿದರೆ, ಎಕ್ಸಾಸ್ಟ್ ಸ್ವಲ್ಪ ಇದರ ಅಡಿಯಲ್ಲಿ ಎಲ್ಲ ತೋರಿಸ್ತೇನೆ ನೋಡಿ. ಕೆಲವೊಂದು ಗಾಡಿಗಳಲ್ಲಿ ಅಡಿಯಲ್ಲಿ ಫುಲ್ ಕವರ್ ಆಗಿ ಬರುತ್ತೆ, ಯಾಕಂದರೆ ಇಲ್ಲಿಗೆಲ್ಲ ಹೋಗಿ ಒಳಗಿದ್ದು ವೈರೆಲ್ಲ ಕಟ್ ಮಾಡಿ ತಿನ್ನುತ್ತೆ, ಅದಕ್ಕೆ ಇಲ್ಲಿ ಅಡಿಯಲ್ಲಿ ಕವರ್ ಮಾಡ್ತಾರೆ. ಒಂದು ರೈಡ್ ಹೋಗಿ ಬರೋಣ ಕಾರಲ್ಲಿ. ಫುಲ್ ಅಪ್ಡೇಟ್ ಆಗಿರೋ ಕಾರಿದು, ಯಾವ ರೀತಿ ಫೀಲ್ ಆಗುತ್ತಲ್ಲ ನೋಡೋಣ. ಅಂದರೆ ಸ್ವಿಫ್ಟ್ ಕಾರ್ ಥರನೇ ಆಗುತ್ತಾ, ಬೇರೆ ರೀತಿ ಆಗುತ್ತಾ ನೋಡೋಣ. ಇದು ಸ್ವಲ್ಪ ಒಳಗಿನ ರೋಡು, ಆಫ್ ರೋಡ್ ಅಂತಲೇ ಹೇಳ್ಬೋದು. ಫುಲ್ ಅಷ್ಟೊಂದು ಕರೆಕ್ಟಾಗಿಲ್ಲ ರೋಡು. ನೋಡೋಣ ಅದು ಇಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ. ಬಂಧುಗಳೇ, ಈ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಕಾರುಗಳ ಬಗ್ಗೆ ಮಾಹಿತಿ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡಿ.